ಮತ್ತೊಂದು ಶಾಟ್ ಬಂದಿತ್ತು. ಮರ ಸಪೋರ್ಟ್ ಮಾಡಿರೋದು ಫೀಲ್ಡಿಂಗ್ ಟೀಮ್ಗೆ. ಪೆದ್ದಿರೋರು ಮೊದಲ ಬಾಲ್ ಸುಮ್ಮನೆ ತಳ್ಳಿರೋದಷ್ಟೇ. ಫಿನಿಶ್ ಲಾಸ್ಟ್ ಮಾಡ್ಕೊಳ್ಳೋಣ, ಇನ್ನೂ ಓವರ್ಗಳು ಬಾಕಿ ಇದೆ ಅಂತ. ಇಂಜುರಿ ಅದು ದೊಡ್ಡ ಹೊಡೆತಕ್ಕೆ ನೇರ ಹಬ್ಬರತ್ತ ಬಾಲು ಸರಿ 6 ಉಲ್ಟಾಸ್ ಬಾಲ್ ಲೆಗ್ ಸೈಡ್ಗೆ ತಳ್ಳಿರೋದು. ಎರಡು ಕಡೆದ ನಾಯಕರು ಬಂದು ಪಾಸ್ ಮಾಡಿಸ್ಕೊಡಿ. ಪಂದ್ಯ ನಿಂದೇನೆ ಮೊದಲು ಮಳೆ ಅಭಾವ ನಿಮಗೆ ದಯಮಾಡಿ ಬೇಗ ಬಂದು ಪಾಸ್ ಮಾಡಿಸ್ಕೊಡಿ. ಏಳು ತಂಡದ ನಾಯಕರು ಮತ್ತೆ ಆಟಗಾರರು ಬೇಗ ಬಂದು ಗೆದ್ರಲ್ಲ ಅವ್ರ ಹೆಸರು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಕೆಲವರ ನೀವು ಫ್ರೆಂಡ್ಶಿಪ್ ಅಂದ್ಬಿಟ್ಟು ಎಷ್ಟು 3 ವಿಕೆಟ್ 7 ವಿಕೆಟ್ ಕೊಡೋದಲ್ಲ ನಾಯಕ ಏನಕ್ಕೆ ಬರಬೇಕು ಸ್ಟಾರ್ಟ್ ಮಾಡ್ಕೋಬೇಕು. ಫ್ಯಾನ್ಸ್ ಇದಾನೆ ಇಲ್ಲೊಬ್ಬ ಪ್ರಸಾದ್ ವಿಡಿಯೋ ನಡೀತಾ ಇದೆ ಇಲ್ಲಿ. ಸಿಂಗರ್ ಆಫ್ ದ ಡೇ ಇವರ ನೋಡಿ ಗೋಬಿ ಅಂತ. ಗಾಯ್ಸ್ ಬೆಂಗಳೂರಿಂದ ಟೂರ್ನಮೆಂಟ್ ನೋಡೋಣ ಅಂತ ಬಂದರೆ ನೋಡಿ ಗಾಯ್ಸ್, ನಾನು ಬಂದಮೇಲೆ ಹಿಂಗೆ ಆಗ್ಬೇಕಾ ಮ್ಯಾಚ್ದು ಅಚ್ಚಿ ಏನಮ್ಮ ನೋಡಿ ಗಾಯ್ಸ್ ಇಷ್ಟು ಜನ ಇದ್ದಾರೆ. ಅಯ್ಯಪ್ಪ ಚೊಟ್ಟಕ್ಕೆ ಸ್ಟಾರ್ಟ್ ಆಯಿತು. ಮ್ಯಾಚ್ ನೋಡೋಣ ಅಂತ ಬಂದಿದ್ದೆ ಗಾಯ್ಸ್. ಸೊ ಟೂರ್ನಮೆಂಟ್ ಇಷ್ಟು ಜನ ಗಾಯ್ಸ್ ಇದು ನೋಡ್ಬೋದಾಗಿರುತ್ತೆ ನೋಡಿ. ಸೊ ಮ್ಯಾಚ್ ಈ ಥರ ಓಪನ್ ಫೀಲ್ಡಲ್ಲಿ ಮಾಡಬೇಕು ಅಂತ ಎಲ್ಲ ಇಷ್ಟಪಟ್ಟಿರ್ತೀವಿ. ಮಳೆ ಬಂದು ಕೆಡ್ಸೋದು ಎಷ್ಟು ಬೇಜಾರಾಗುತ್ತಲ್ಲ. ಇಷ್ಟು ದಿನ ಮಳೆ ಇರಲಿಲ್ಲ, ಇಷ್ಟು ದಿನ ಮಳೆ ಇರಲಿಲ್ಲ ಅಂದ್ಕೊಳ್ಳೋದಾ, ಇಲ್ಲ ಮಳೆ ಬಂದು ರೈತರು ಒಳ್ಳೇದಾಗ್ತಾಯಿದೆ ಅಂದ್ಕೊಳ್ಳೋದಾ. ಗ್ರೌಂಡಲ್ಲಿ ಇರೋರೆಲ್ಲ ಒಂದು ಸರಿ ಬೈಕೊಂಡಿರ್ತಾರೆ ಮಳೆ ರಾಯನ್ನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಮ್ಮೂರಲ್ಲಿ ವಿಲೇಜ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರು. ಸೊ ಫಸ್ಟ್ ಮ್ಯಾಚ್ಗೆ ಟಾಸ್ ಮಾಡಿದ್ರು. ಒಂದು ಪೂರ ಮ್ಯಾಚ್ ನೋಡೋಣ ಅಂತಿದ್ದೆ, ಮಳೆ ಬಂದು ಪಿಕ್ಚರ್ ರೆಡಿ ಮಾಡಿದೆ ಅಂತ ಹೇಳ್ಬೋದು. ಈಗ ಮತ್ತೆ ನಡೆಸ್ತಾರ. ಆರ್ಗನೈಸರ್ ಇಲ್ಲೇ ಇದ್ದಾರೆ, ಸುಹಾಸ್ ಅವರು. ನೋಡಿ ಗಾಯ್ಸ್ ಎಲ್ಲ ಗ್ರೌಂಡ್ ಹತ್ರ ಹೋಗ್ತಾ ಇದ್ದಾರೆ. ಒಂದು 10 ನಿಮಿಷ ಟಾರ್ಚ್ ಹಾಕ್ತೀನಿ, ಕಾಣಿಸ್ತಾರ ಅನ್ಸುತ್ತೆ ನಿಮಗೆ. ಅವರು ಯಾರನ್ನ ನೋಡಿ ಎಲ್ಲ ಫೀಲ್ಡ್ ಹತ್ರ ಬಂದಿದ್ದಾರೆ. ಈಗ ಪಿಚ್ ರಿಪೋರ್ಟ್ ತಗೊಂಡು ಸ್ಟಾರ್ಟ್ ಮಾಡೋದೇ ಇಲ್ವಾ ಅಂತ. ಹುಡುಗನ ಫೋಕಸ್ ಮಾಡು. ಈ ಹುಡುಗ ಯಾರು ಗೊತ್ತಾ? US ಚೆಸ್ ಚಾಂಪಿಯನ್ ಹುಡುಗ, ಗ್ರ್ಯಾಂಡ್ ಮಾಸ್ಟರಾ? ಗ್ರ್ಯಾಂಡ್ ಮಾಸ್ಟರ್ ಯಾರು ಲಾಸ್ಟ್ ಟೈಮ್ ಜಗ ಅವರು ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡಿದ್ರು. ಗಾಯ್ಸ್ ಟಾಸ್ ಆಲ್ರೆಡಿ ಆಗಿದೆ. ಏನು ಚೂಸ್ ಮಾಡಿದಾರೋ ಗೊತ್ತಿಲ್ಲ ನೋಡಿ. ಪಿಚ್ ಈ ಕ್ರಿಕೆಟ್ದು ವೈಬೇ ಸೂಪರ್ ಗಾಯ್ಸ್. ಅದಲ್ಲ ಎರಡು ಟೀಮ್ನವ್ರನ್ನ ಆ ಥರ ನಿಲ್ಲಿಸಿ ಅವರಲ್ಲಿ ಯಾರು ಸೀನಿಯರ್ ಇರ್ತಾರೆ ಅಥವಾ ಔಟ್ ಆಫ್ ಪ್ಲೇಯರ್ ಯಾರು ಇರ್ತಾರೆ ಅಂತ ಇದು ಮಾಡ್ತಾರೆ. ಬಟ್ ಇದು ಹಂಗಿರಲ್ಲ ಗಾಯ್ಸ್. ಪೈಸಾ ಗಾಯ್ಸ್ ಫಾಸ್ಟ್ ಬೌಲರ್ ಗಾಯ್ಸ್. ಬೂಮ್ರೂನ್ ಪಕ್ಕಾ ಫೇವ್ರೆಟ್ ಪ್ಲೇಯರು. ಬಿಡ್ಡ ಬೇನ್ ಬೌಲರ್ ಎಲ್ಲಿ ಅವನು ಬಿಡ್ಡ, ದೊಡ್ಡ ಬಿಡ್ಡ ಮೌಂಟೇನಿಯರಿಂಗ್ ಕೋರ್ಸಲ್ಲಿ ಮಾಡಿದ್ದು ಬಿಡ್ಡ. ಚೆನ್ನಾಗಿದೆ ಎಲ್ಲ ಪಿಚ್ಚು, ಬೌಂಡ್ರಿ ಲೈನ್ ಎಲ್ಲ ಕಾಣಿಸ್ತಾ ಇದೆ. ಮಳೆ ಜಾಸ್ತಿ ಬಿತ್ತು ಅಂದ್ಕೊಂಡ್ವಿ, ಬಟ್ ಪರವಾಗಿಲ್ಲ ಆಡ್ಬೋದಾಗಿರುತ್ತೆ, ಪ್ರಾಬ್ಲಮ್ ಇಲ್ಲ ಗಾಯ್ಸ್. ಬೌನ್ಸ್ ಎದ್ದುತ್ತೆ. ಗಾಯ್ಸ್ ಯೂಶಲಿ ಟೂರ್ನಮೆಂಟ್ 8 ಓವರ್ಗೆ ಮ್ಯಾಚ್ ನಡೆಯುತ್ತೆ. 5 ಟೀಮ್ ಮಾಡ್ಕೊಂಡಿದ್ದಾರೆ. ಅದನ್ನು ಟೀಮ್ಗೆ ಡಿವೈಡ್ ಮಾಡಿಕೊಂಡು ಕರ್ಕೊಂಡು ಆಡುವಂಥದ್ದು. ಸೊ ನಿಮಗೆ ಗೊತ್ತಿಲ್ಲ 8 ಓವರ್ ಮ್ಯಾಚಲ್ಲಿ ಸೊ 3 ಓವರ್ಸ್ ಇಲ್ಲ 2 ಓವರ್ಸು 30 ಯಾರ್ಡ್ ಸರ್ಕಲ್ ಮಾಡ್ಕೊಂಡಿರ್ತಾರೆ. ಎರಡು ಸೈಡ್ ಇರುತ್ತೆ. ಈ ಕಡೆ 1 ಓವರ್ ಬೌಲಿಂಗ್ ಆದರೆ ನೆಕ್ಸ್ಟ್ ಅಂಪೈರ್ ಇಲ್ಲಿದ್ದರೆ ನೆಕ್ಸ್ಟ್ ಅದು ಚೇಂಜ್ ಆಗುತ್ತೆ. ಸೊ ಇಲ್ಲಿಂದ ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ, 3 ಮರ, ಅದೇ ಬೌಂಡ್ರಿ ಲೈನ್ ಆಗಿರುತ್ತೆ. ಚೆನ್ನಾಗಿದೆ ಅಲ್ವ ಈ ಥರ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ. ವಿಲೇಜ್ಗಳಲ್ಲಿ ಎಷ್ಟೋ ಜನ ಏನಿದ್ರೆ ಟ್ಯಾಲೆಂಟ್ ಅವ್ರಿಗೆ ಅವಕಾಶ ಸಿಕ್ಕಂಗೆ ಆಗುತ್ತೆ. ಈ ಪ್ರತಿಭೆಗಳಿಗೆ ಬೇರೆ ಕಡೆ ಅವಕಾಶ ಸಿಗಲ್ಲ ಅಂತ ಗೊತ್ತಿದೆ. ಬಟ್ ಇಲ್ಲೇ ಹಳ್ಳಿಗಳೇ ಹೆಂಗೋ ಆಡ್ಕೊಂಡು ಸಮಾಧಾನ ಪಡ್ಕೋಬೇಕಾಗಿರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ಬಂದರೆ ಕಾಂಪೌಂಡ್ ಹತ್ರನೇ ಇಲ್ಲಿ ಬೌಂಡ್ರಿ ಇರುವಂಥದ್ದು. ಎಲ್ಲರೂ ಈ ಥರ ಬೇರೆ ಊರಿಂದೆಲ್ಲ ಇಲ್ಲಿ ಬಂದಾಗ ಅವ್ರದ್ದು ಫ್ರೆಂಡ್ಶಿಪ್ಪು ಡೆವಲಪ್ ಆಗುತ್ತೆ. ಅಲ್ಲಿ ಹೋದಾಗ ರೆಕಗ್ನೈಸ್ ಮಾಡ್ತಾರೆ. ಅಲ್ಲಿ ಏನಿದ್ರೆ ವರ್ಕು ಬೇಗ ಆಗುತ್ತೆ ನೋಡಿ. ಇಷ್ಟು ಜನ ಕಾಯ್ಕೊಂಡು ನಿಂತಿರೋದು ಕ್ರಿಕೆಟ್. ಈಗ ಒಂದು 1/2 ಅವರ್ ಮಳೆ ಬಂತಲ್ಲ, ಅದರಿಂದ ಸ್ವಲ್ಪ ಗ್ರೌಂಡು
ತೇವ ಇದೆ ಗ್ರೌಂಡ್ ರಿಪೋರ್ಟು. ಸ್ವಲ್ಪ ಈಗ ಸೈಡ್ ಏನಾದ್ರು ಇಟ್ಟರೆ ಆಡ್ಬೋದಾಗಿರುತ್ತೆ. ಮತ್ತೆ ಇಷ್ಟು ಯೂತ್ನ ನೀವು ಮತ್ತೆ ಬೇರೆ ಕಡೆ ಎಲ್ಲರೂ ಹಿಡಿದು ಕೂರ್ಸೋಕ್ಕಾಗುತ್ತಾ? ಇಲ್ಲ. ಈ ಥರ ಸ್ಪೋರ್ಟ್ಸ್ ನಡೆದಾಗಲೇ ಎಲ್ಲರನ್ನೂ ಸೇರ್ಸೋಕ್ಕಾಗುವಂಥದ್ದು ಗೈಸ್. ಅದರಲ್ಲೂ ಈಗ ವಾಲಿಬಾಲು ಅಥವಾ ಫುಟ್ಬಾಲು ಅಂತ ಬಂದರೆ ತುಂಬ ಜನ ಗೊತ್ತಿರಲ್ಲ ನಮ್ಮಲ್ಲಿ. ಕ್ರಿಕೆಟ್ ಅಂದರೆ ಮಾತ್ರ ಎಲ್ಲ ಜಾಯ್ನ್ ಆಗೋಂತಾರೆ. ಈ ಚಂದಕವಾಡಿ ಹೋಬಳಿ ಮಟ್ಟದಲ್ಲಿ ನಮ್ಮ ಸುತ್ತಮುತ್ತ ಇರೋರಿಗೆ ಆರ್ಗನೈಸ್ ಮಾಡಿದ್ದು. ಚೆನ್ನಾಗಿದೆ ಅಲ್ವಾ? ಇಲ್ಲೇ ನಮ್ಮದು 10ನೇ ಕ್ಲಾಸ್ 8, 9, 10 3 ವರ್ಷ ಓದಿದಂಥ ಜಾಗ. ತುಂಬ ಮೆಮೊರೀಸ್ ಇದೆ. ಈ ಸೀಸನಲ್ಲಿ ಸೂಪರ್ ಅಲ್ಲ? ಎಲ್ಲ ಫೂರು ಪಿಚ್ಚೆಲ್ಲ ಗ್ರೀನರಿ ಇರುತ್ತೆ. ಇಲ್ಲೆಲ್ಲ ಗ್ರೀನರಿ, ಸೊ ನೋಡೋದಕ್ಕೂ ಕೂಡ ಸಖತ್ತಾಗಿರುತ್ತೆ. ಗ್ಯಾಸ್ ಮಳೆ ಬಂದಾದಮೇಲೆ ಏನು ಮಾಡೋಕ್ಕಾಗಲ್ಲ, ಮತ್ತೆ ಗ್ರೌಂಡ್ ರೆಡಿ ಮಾಡಲೇಬೇಕು. ಸೊ ಗ್ರೌಂಡ್ ರೆಡಿ ಆಗ್ತಾ ಇರೋವಂಥ ಟೈಮ್. ಒಬ್ಬ ಗ್ರೌಂಡ್ ರೆಡಿ ಮಾಡ್ತಾಯಿದ್ರಿ, ಮಿಕ್ತಾರೆಲ್ಲ ನೋಡಿ ತಿಂತಿರ್ಬೇಕಲ್ಲ. ಸೊ ಪಿಚ್ ರೆಡಿ ಆಗ್ತಾ ಇದೆ. ಎಲ್ಲರೂ ಕ್ಯೂರಿಯಾಸಿಟಿ ಎಷ್ಟೊತ್ತು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ. ಆ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತಲ್ಲ. ಎಷ್ಟು ಆ ಕಡೆ ಗ್ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನೋಡೋಣ. ಆಯ್ತು, ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೋಡಕ್ಕೆ ಗಾಯ್ಸ್ ಬೇರೆ ರಾಮ್ ಸಮುದ್ರದ ಸಿಟಿಯಿಂದ ಬಂದಿದ್ದಾರೆ ನಮ್ಮೂರು ಹಳ್ಳಿ ಮ್ಯಾಚ್ ನೋಡೋದಕ್ಕೆ. ನೆಕ್ಸ್ಟ್ ಪೊಲೀಸ್ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಮ್ಯಾಚ್ ನೋಡಕ್ಕೆ ಬರ್ತಾ ಇರೋದು. ಸೊ ಗಾಯ್ಸ್ 8 ಓವರ್ ಮ್ಯಾಚ್ ಹೆಂಗಾಗುತ್ತೆ ನೋಡೋಣ. ಮಳೆ ಬಂದು ನಿಂತಿರುವಾಗ ಮ್ಯಾಚ್ ಕ್ರಿಕೆಟ್ಗಿರೋ ಕ್ರೇಜೇ ಅದು ಅಲ್ವಾ? ನೋಡಿ, ಮಳೆಯ ನಡುವೆನೂ ಮ್ಯಾಚ್ ನಡೆಸ್ತಾ ಇದ್ದಾರೆ, ಮ್ಯಾಚ್ ಆಡ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಬಾಲ್ ಇಲ್ಲೇ ಬರ್ತಾ ಇದೆ. ಸಿಂಗಲ್. ರಕ್ಷಣೆ ಕೇವಲ 1 ರನ್ ಅಷ್ಟೇ ಬಿಟ್ಕೊಟ್ಟಿರೋದು. ಫೋಟೋ ಕಾಪಿ ಇದ್ದಂತ ಸೊ ಇಲ್ಲಿ ವ್ಯೂವರ್ಸ್ ಬೌಂಡ್ರಿ ಲೈನಿಂದ ಆಚೆ ಇದೆ. ಬೌಂಡ್ರಿ ಲೈನ್ ಗೈಸ್. ನೆಕ್ಸ್ಟ್ ಬಾಲ್. ಶಾಟ್. ಬಲವಾದ ಆಫ್ಸೈಡ್ಗೆ ಬಾಲ್ನ ತಳ್ಳಿರೋದು. ಗೈಸ್ ಇನ್ಸ್ ದ ಲಾಸ್ಟ್ ಬಾಲ್. ಲೆಫ್ಟ್ ಸೈಡ್ಗೆ ಬಾಲ್ನ ತಳ್ಳಿರೋದು. 7 ರನ್ ಖಾಲಿ ಆಗ್ತಾರೆ. ನೋಡೋಣ. ಗಾಯ್ಸ್ 36 ಹೊಡೆದಿದ್ದಾರೆ. 37 ಟಾರ್ಗೆಟ್. ಯಾರು ಗೆಲ್ತಾರೆ? ಆರಾಮ್ಸೆ ಚೇಸ್ ಮಾಡ್ಬೋದು. 37, 8 ಓವರ್ 48 ಬಾಲು 36. ಏನು ಮಚ್ಚ ಯಾರು ಗೆಲ್ತಾರೆ? ಎಲ್ಲ ತರದ ಸಮಾರಂಭಗಳಿಗೆ ಹಾಡನ್ನ ಆಡ್ತಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ಲಾಸ್ಟ್ ಅಲ್ಲಿ ಸೆಂಡ್ ಮಾಡ್ತೀನಿ. ಅವರು ಆಡಿರೋ ಒಂದು ಆಡಿಯೋ ಕೇಳಿಸ್ಕೊಳ್ಳಿ. ಮಹೇಂದ್ರ ಅವರು ಇವರೇ ನೋಡಿ ಮ್ಯಾಚಿನ ಅಂಪೈರ್ ಆಗಿ ವರ್ಕ್ ಮಾಡ್ತಾ ಇರೋವಂಥದ್ದು ಆರ್ಗನೈಸರು ಕಾರ್ತಿಕ್ ಅವರು. ತುಂಬಾ ಚಿಕ್ಕ ತರ ಕಾಣಿಸುತ್ತೆ, ಆದ್ರೆ ತುಂಬಾನೇ ಏಜ್ ಆಗಿರೋ ಹಂಗೆ ಊರ್ಲಿ ಯಾವ್ದೇ ತರ ಶುಭ ಸಮಾರಂಭ ಆಗ್ಲಿ, ಫಂಕ್ಷನ್ ಆಗ್ಲಿ, ಏನಾಗ್ಲಿ ಮುಂದಿನ ಓಡಾಡ್ತಾರೆ. ನಮ್ಮೂರಿನ ಕಾಮೆಂಟ್ರಿ ಮಾಡಾಗಿ ವರ್ಕ್ ಮಾಡ್ತಾ ಇರೋಂಥ ಅಚ್ಚು ಅವರು, ಸ್ಕೋರರ್ ಮಗೊಬ್ರು ಅವರು. ಥ್ಯಾಂಕ್ ಯು. ಈಗ ಸೆಕೆಂಡ್ ಸೈಜ್ ಸ್ಟಾರ್ಟ್ ಆಗ್ತಾ ಮೇಲೆ ಹೋಗ್ತಾ ಇದ್ದಾರೆ ಗಾಯ್ಸ್. 36ನ 48 ಬಾಲ್ ಆರಾಮ್ಸೆ ಚೇಸ್ ಮಾಡ್ತಾರೆ. ನೋಡೋಣ. ಸೊ ಈ ಕಡೆ ಬ್ಯಾಟ್ಸ್ಮನ್ ಟೀಮ್ ಗಾಯ್ಸ್. ಸೆಕೆಂಡ್ ಸೈಜ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಶರತ್ ಮತ್ತು ಪೈಸಾ ಓಪನರು. ಆಲ್ರೌಂಡರ್ ಈಗ ಪೈಸಾ ಓಪನರು. ಅವನೇ ಬೌಲಿಂಗು 2 ವಿಕೆಟ್ ಎತ್ತವನೆ. 6 ಓವರ್ಗೆಲ್ಲ ವಿನ್ ಮಾಡ್ತಾರೆ ಹಿಂಗಾದ್ರೆ. ನೋ ಗಾಯ್ಸ್ ಲಾಸ್ಟ್ 1 ರನ್ ಬೇಕಾಗಿದೆ. ಸೊ ಇನ್ನು 16 ಬಾರ್ಗೆ 1 ರನ್ನು. ವಿನಿಂಗ್ ಶಾಟ್. ಯಾಸ್ ವಿನ್ ಆಯ್ತು ಗಾಯ್ಸ್. ಹುಳಿನಂಜನಪುರ ಧರ್ಮ ಕ್ರಿಕೆಟರ್ 36 ರನ್ 5 ವಿಕೆಟಲ್ಲಿ ಚೇಸ್ ಮಾಡಿದ್ದಾರೆ. 2 ವಿಕೆಟ್ ಆಗಿದ್ದು. ಒಂದೇ ವಿಕೆಟ್ನ ಒಂದೇ ವಿಕೆಟ್ ಈ ಚಿಕ್ಕ ಯಜ ಎಲ್ಲಿ ಕಾಣಿಸ್ತಾನೆ? ಎಲ್ಲಿ ಹೇಳಿ ಅನೌನ್ಸ್ ಮಾಡಿ. ಮ್ಯಾನ್ ಆಫ್ ದ ಮ್ಯಾಚ್. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಇವಾಗ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಅಲ್ಲಿ. ಈ ಥರ ಹಳ್ಳಿಗಳಲ್ಲಿ ಕ್ರಿಕೆಟ್ ಆಡಿಸೋದು ಇದೆಲ್ಲ ಸಖತ್ತಿರುತ್ತೆ ನೋಡೋದಕ್ಕೂ ಕೂಡ. ಅಲ್ಲಿ ಎಷ್ಟೋ ಜನಕ್ಕೆ ಆಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಟೀಮಲ್ಲಿ ಅವರು ಪ್ಲೇಸ್ ಇರೋದಿಲ್ಲ. ಇಟ್ಸ್ ಓಕೆ. ಅವತ್ತು ಹೋಗಿದ್ದು ಎಂಜಾಯ್ ಮಾಡಿದೆ. ಅದ್ರ ಮೆಮೊರೀಸ್ಗಿರಲಿ ಅಂತ ಈ ವಿಡಿಯೋನ ಮಾಡಿದೆ. ಸೊ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.